ಮಿತ್ರರೇ, ಪ್ರತಿ ವರ್ಷ ಸಾವಿರಾರು ಯುವಕರು ಒಂದೇ ಒಂದು ಕನಸನ್ನು ಹಿಡಿದು ಹೊರಡುತ್ತಾರೆ. ವಿದೇಶದಲ್ಲಿ ಕೆಲಸ, ಉತ್ತಮ ಜೀವನ, ಕುಟುಂಬದ ಭವಿಷ್ಯದ ಹೊಣೆ ಹೊತ್ತು ಕೆನಡಾ, ಯುರೋಪ್, ಗಲ್ಫ್ ದೇಶಗಳತ್ತ ಹೆಜ್ಜೆ ಇಡುತ್ತಾರೆ. ಆದರೆ ಕೆಲವರ ಪಾಲಿಗೆ ಇದು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿಸುವ ತನಕ ಹೋಗುತ್ತದೆ. ಹೌದು, ನಮ್ಮ ಕರಾವಳಿಯಲ್ಲೇ ಅನೇಕ ಯುವಕರು ಹಣ ಕಳೆದುಕೊಂಡಿದ್ದಾರೆ. ಕೆಲವರು ಇಂದಿಗೂ ಪೊಲೀಸ್ ಠಾಣೆಗೆ ಭೇಟಿ ನೀಡುತ್ತಲೇ ಇದ್ದಾರೆ. ಇನ್ನೊಂದು ಕಡೆ ನಕಲಿ ಏಜೆಂಟರ ಬಲೆಗೆ ಬಿದ್ದ 6 ಯುವಕರು ಪೊಲೀಸರಿಂದ ರಕ್ಷಿಸಲ್ಪಟ್ಟಿದ್ದಾರೆ. ಇದು ಕೇಳಿದ ಕಥೆಯಲ್ಲ, ಇದು ನಡೆದ ಘಟನೆ. ಮಾತು ಮಾತ್ರ ಸಿಹಿ, ಭರವಸೆ ಮಾತ್ರ ದೊಡ್ಡದು. ಆದರೆ ಹಿನ್ನೆಲೆಯಲ್ಲಿ ಕನಸುಗಳನ್ನು ಮಾರಾಟ ಮಾಡುವ ಮೋಸದ ದಂಧೆ. ಇದು ವಿದೇಶದ ಕಥೆಯಲ್ಲ, ನಮ್ಮ ನಡುವೆ ನಡೆದ ವಂಚನೆಯ ನೈಜ ವರದಿ. ಯಾವ ತಾರೀಕಿಗೆ? ಫೆಬ್ರವರಿ 25ಗೆ ಈ ಬರೆದಿರ್ತೇನೆ. ಇಲ್ಲಿ ಬನ್ನಿ, ನಾನು ಚೆಕ್ ಕೊಡ್ತೇನೆ. ಆಯ್ತಾ? 25/2/2025. ಯಾರು ಸಹ ಬರೀಲಿಲ್ಲ. ನಾನು ನಿಮಗೆ ಒಂದೇ ಮಾತು ಹೇಳಿದ್ದು, ನಿಮ್ಮದು ಅಮೌಂಟ್ ನಾನು ರಿಟರ್ನ್ ಆವತ್ತೇ ನಾನು ಚೆಕ್ ಬರೆದು ಕೊಡ್ತೇನೆ. 2 ಚೆಕ್ ಕೊಡ್ತೇನೆ, 2 ಚೆಕ್ ಡಿವೈಡ್ ಮಾಡಿ ಕೊಡ್ತೇನೆ. ಅಲ್ಲಿಗೆ ಮುಗಿಯುತ್ತೆ. ನಿಮಗೆ ನಂಬಿಕೆ ದೋಷ ಅಲ್ಲ, ನಾನೇ ನನ್ನ ಹತ್ರ ಕೆಲಸ ಆಗಲಿಲ್ಲ ಅಂದರೆ ಹೇಳಿದ್ದು. ಈಗ ಸಹ ನಾನು ನಂಬಿಕೆ ಇಲ್ಲದ ನಿಮ್ಮ ಹತ್ರ ಹೇಳಿದಲ್ಲ, ನಿಮಗೆ ಶ್ಯೂರಿಟಿ ಕೊಡಲಿಕ್ಕೆ ಹೇಳಿದ್ದು. 25 ತಾರೀಕಿಗೆ ನೀವು ಇಲ್ಲಿ ಬನ್ನಿ, ನನ್ನ ಹತ್ರ ಚೆಕ್ ಇಟ್ಕೊಡಿ. 2 ಚೆಕ್ ಕೊಡ್ತೇನೆ, 2 ಚೆಕ್ಸ್ ನಾನು ಇದು ಮಾಡಿ ಇರ್ತೇನೆ. ಆಯಿತಾ? ಹಾಂ, ಆಯ್ತು, ಅಷ್ಟೇ. ಅಂದರೆ ಪೇಮೆಂಟ್ ಹಾಕಿದ್ದು, ಕೆಲಸ ಮಾಡಿದ್ದು ಪ್ರೊಸೆಸಿಂಗ್ ಅಲ್ಲಿ ಉಂಟು. ನಮ್ಗೆ ಈಗ ಪುನಃ ಅವ್ರ ಹತ್ರ ಕ್ಯಾನ್ಸಲ್ ಮಾಡಿ ಹೇಳಲಿಕ್ಕೆ ಸಹ ಆಗುದಿಲ್ಲ. ಇಷ್ಟು 3 ತಿಂಗಳ ಕಾದಿರಲ್ಲ, 3 ತಿಂಗಳ ಕಾದಿರಲ್ಲ. ಇನ್ನೆರಡು ನಿಜವಾಗಿ ನಿಮಗೆ ಇಲ್ಲಿ ಕೇಳುವ ಅಗತ್ಯನೇ ಇರಲಿಲ್ಲ ಆ ವಿಷಯ. ಆದರೆ ಈಗ 3 ತಿಂಗಳ ಹಾಗೆ ಏನು ಆಗಲಿಲ್ಲ ಹೇಳಿದ್ರೆ ಅದರಲ್ಲಿ ನಾವು ಏನು ಬರ್ದಿದ್ದೇವೆ ನೋಡಿ ಕರೆಕ್ಟಾಗಿ. ವರ್ಕಿಂಗ್ ಡೇಸ್ 4 to 5 months. ಅದರಲ್ಲಿ ವರ್ಕ್ ಇಲ್ಲದ ತಿಂಗಳು ನೋಡಿದ್ರೆ ಸಾಧಾರಣ 1-2 ತಿಂಗಳ ಹಾಗೆ ಹೋಗಿದೆ. ಅದು ಸಹ ಪಾಪ ನೀವು ಮೊನ್ನೆ 50,000 ಕೊಟ್ಟು ನಾನೀಗ ನಿಮಗೆ ಚೀಟಿಂಗ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದ? ಇಲ್ಲಿ ಯಾವ್ದು ಬೇಕಾದ್ರೂ ಹೋಗಿ ಬರ್ತೀನಿ. ನಾನು ಮಾಡಿದ್ದೀನಿ ಬಯೋಮೆಟ್ರಿಕ್. ಬೇರೆ ಹುಡುಗರು ಸಹ ಮಾಡಿ ಇದ್ದವರು ಇದ್ದಾರೆ. ಸೇಮ್ ಹೀಗೇನೆ ಲೆಟ್ರ್ ಬಂದು ಅದರಲ್ಲಿ ಸೀಲ್ ಇಲ್ಲ. ಮಾಡಿ ಆದ್ಮೇಲೆ ನಿಮಗೆ ಇದು ಎಂತ ಹೇಳಿದ್ರು, ಒಂದು ನೋಟಿಸ್ ಕೊಡ್ತೇವೆ. ಈಗ ಇದು ನೋಟಿಸ್ ಅಂತ, ನೋಟಿಸಿಗೆ ಯಾರು ಕೂಡ ಸೀಲ್ ಹಾಕುದಿಲ್ಲ. ನೀವು ಇಷ್ಟು ಕಲ್ತಿದ್ದೀರಿ ಇವರೇ, ಒಂದು ನೋಟಿಸ್ ಕೊಡೋದು, ನನಗೆ ಇಂಥದ್ದು ಲೆಟ್ರ್ ಬೇಕು ನೀನು ಇಟ್ಕೊಂಡು ಬಾ ಅಂತ. ಅದಕ್ಕೆ ಸೀಲ್ ಯಾರು ಹಾಕೋದಿಲ್ಲ. ಕೆಲಸ ಮಾಡಿದ ಮೇಲೆ ಸೀಲ್ ಹಾಕ್ತಾರೆ. ಇದು ನಿಮಗೆ ಗ್ಯಾರಂಟಿ, ಅಲ್ಲಿಗೆ ಆಥರೈಸೇಷನ್ ನಿನಗೆ ಗೊತ್ತಾಯ್ತಾ? ನಿಮಗೆ ಇಂಡಿಯಾದವನು ನಿಮಗೆ ಒಂದು ಸೀಲ್ ಹಾಕಿ ಕೊಡು. ಗೊತ್ತಾಯ್ತಾ? ಇದನ್ನು ನೋಡಿ ನೀವು ಎದರೋದು ಬೇಡ. ಇದರ ವಿಷಯ ಆದರೆ ಅದರದ್ದು ನೀವು ಏನು ಟೆನ್ಷನ್ ನಿಮಗೆ ನೋಡ್ಲಿಕ್ಕೆ ಇರೋದು. ನಾನು ನಿಮಗೆ ಒಂದು ಗ್ಯಾರಂಟಿ ಹೇಳಿದೆ, ಫೆಬ್ರವರಿ ಒಳಗೆ ನೀವು ಹೋಗಲಿಲ್ಲ ಪೇಮೆಂಟ್ ಕೊಡ್ತೇನೆ. ನಮಗೆ ಅಷ್ಟೇ ಮಾತಿರುವುದು. ಆದರೆ ಏನು ಹೇಳ್ತೀರಿ ನೀವು? ಒಂದೇ ಮಾತು. ಅದರಲ್ಲಿ ನಿಮಗೆ 1 ರೂಪಾಯಿ ಎಲ್ಲರಾಗಿ ನಾವು ಕಟ್ಟು ಮಾಡಿ ಕೊಡೋದು ಅದೆಲ್ಲ ಏನಿಲ್ಲ. ಈಗ ನಾನು ಹೇಳುದು, ಇಷ್ಟು ಜನ ಸಹ ಅಮೌಂಟ್ ಕೊಟ್ಟರು ನಮ್ಮನ್ನು ನಂಬಿನೇ ಕೊಡುದಲ್ಲ ಇವರೇ, ನಮ್ಮನ್ನು ನಂಬಿ ಅಲ್ವಾ ಕೊಡೋದು. ನೀವು ನೋಡಿ, ಎಲ್ಲರ 5 ಲಕ್ಷ 2 ಲಕ್ಷ ಕೊಡ್ದು ಯಾಕೆ ನಾವು ಯಾರಿಗೂ ಮೋಸ ಮಾಡ್ತೇವೆ? ಸ್ವಲ್ಪ ಡಿಲೇ ಆಗ್ಬೋದು, ಎಂಬಸಿಯಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಅಲ್ಲದೆ ನಿಮಗೆ ಏನು ಮೋಸ ಮಾಡಲಿಕ್ಕೆ ನಾನು ಕೂತದಲ್ಲ. ಯಾಕೆ ಅದು ಇದು ನೀವು ನೋಡಿ, 2 ತಿಂಗಳಿಗೆ ನಿಮ್ಮದು ಪೇಮೆಂಟ್ ಎಲ್ಲಿ ಸಹ ಹೋಗಬೇಕು, ಅಷ್ಟು ಮಾಡಿ ಕೊಡ್ತೇನೆ. ಈಗ ಇಷ್ಟು ನಿಂತಿದ್ದೀರಲ್ಲ, ನಿಲ್ಲಿ ಪ್ರೊಸೆಸಿಂಗಲ್ಲಿ ಉಂಟಲ್ಲ, ನಿಲ್ಲಿ. ಫೆಬ್ರವರಿಯಲ್ಲಿ ನಿಮ್ಮ ಕೆಲಸ ಆಗದಿದ್ದು ನಾನೇ ಅಮೌಂಟ್ ಕೊಡ್ತೇನೆ. ಒಂದೇ ಮಾತು, ನನಗೆ ಒಂದೇ ನಾಲಿಗೆ ಇರು, ನಾನು 2 ಮಾತಾಡೋದು ಅಷ್ಟು ಮಾಡ್ತೇನೆ. ಆಯ್ತಾ? ಬಿಲಿ ಬಂತ ನೀವು ಬೇರೆಯವರ ವಿಷಯಕ್ಕೆ ಇಲ್ಲ. ಅದು ನೋಡಿ ಗೂಗಲ್ ಇಲ್ಲಿ 1,000 ಉಂಟು, ನನಗೆ ಸಹ ಗೊತ್ತುಂಟು ಉಂಟಂತ. ಬಟ್ ಅದರಲ್ಲಿ ಹಾಕಿದ್ದು ನಾವೆಲ್ಲ ಏಜೆಂಟ್ ಅಲ್ಲ ಹಾಕಿದ್ದು. ಅದು ಒಂದು ಇನ್ಸ್ಟ್ರಕ್ಷನ್ ಲೆಟರ್ ಯಾವ ತರ ಬರ್ತದೆ ನೀವು ನೋಡಿ. ನೀವು ನೋಡಿ, ಅಂದ್ರೆ ನಾನು ಹೇಳಿದ ನಂತರ ಮನೆಗೆ ಹೋಗಿ ನೋಡಿ. ಇದು ಉಂಟಲ್ಲ ಬಯೋಮೆಟ್ರಿಕ್ ಲೆಟರ್ ಯಾವ ತರ ಬರ್ತದೆ. ನಾವು ಬಯೋಮೆಟ್ರಿಕ್ ಲೆಟರ್ ಕೊಟ್ಟಿದ್ದೆವು ಇಲ್ಲಿ ಇದ್ದವರಿಗೆ, ಕೆನಡಾದ್ದು. ಕೊಟ್ಟ ಕೂಡಲೇ ಅವನು ಎಂತ ಮಾಡಿದ, ಅವನಿಗೆ ಡೆಲ್ಲಿ ಎಂಬಸಿಯಲ್ಲಿ
ಅವನಿಗೆ ಜನ ಇತ್ತು. ಉತ್ತರ ಕನ್ನಡದವನು. ಇಲ್ಲಿ ಒಂದು ಜನ ಹೋಟೆಲ್ನವನು ಕರೆಸಿ ಬಂದದ್ದು ಚೆಫಿಗೆ. ಅವನೇನು ಮಾಡಿದ, ಗೂಗಲಲ್ಲಿ ನೋಡಿದ, ಸೇಮ್ ಉಂಟು. ಅವನೇನು ಮಾಡಿದ, ಅವನ ಹತ್ರ ಕೇಳಿದ, ಎಂಬಸಿಯಲ್ಲಿರುವ ಜನ ಹತ್ರ ಕೇಳಿದ, ಇನ್ಸ್ಟ್ರಕ್ಷನ್ ಲೆಟರ್ ಹಾಗೆ ಬರೋದು. ಮಂಗಳೂರಿನ ಸುರತ್ಕಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಿದೇಶಕ್ಕೆ ಕಳಿಸುವಂತಹ ಏಜೆನ್ಸಿ. ಅಲ್ಲಿಗೆ ಬಂದ ಯುವಕರಿಗೆ ನೀಡುತ್ತಿದ್ದದ್ದು ಒಂದೇ ಭರವಸೆ, 3 ತಿಂಗಳೊಳಗೆ ವಿದೇಶದಲ್ಲಿ ಜಾಬ್ ಗ್ಯಾರಂಟಿ ಎಂದು. ಈ ಮಾತನ್ನು ನಂಬಿ ಹಲವಾರು ಯುವಕರು ತಾವು ದುಡಿದ ಹಣವನ್ನು ಕೊಟ್ಟರು. ಕೆಲವರು ಸಾಲ ಮಾಡಿದರು, ಕೆಲವರು ಮನೆಯ ಚಿನ್ನ ಅಡವಿಟ್ಟು ಸುಮಾರು 7 ಲಕ್ಷ ರೂಪಾಯಿವರೆಗೆ ನೀಡಿದರು. ಡಾಕ್ಯುಮೆಂಟ್ ಸಲ್ಲಿಸಿದರು, ಒಪ್ಪಂದಕ್ಕೂ ಸಹಿ ಹಾಕಿದರು. ನಂತರ ಮೊದಲ ತಿಂಗಳಲ್ಲಿ ಪ್ರೋಸೆಸ್ನಲ್ಲಿ ಇದೆ ಎಂದರು. 2ನೇ ತಿಂಗಳು ಸಮೀಪಿಸಿದಾಗ ವೀಸಾ ಅಪ್ರೂವಲ್ ಹಂತದಲ್ಲಿದೆ ಎಂದರು. 3ನೇ ತಿಂಗಳು ಹತ್ತಿರವಾಗುತ್ತಿದ್ದಂತೆ ಪ್ರತಿದಿನವೂ ಹೊಸ ಕಾರಣಗಳು ಶುರುವಾದವು. ಎಂಬಸಿ ಡಿಲೇ, ಸಿಸ್ಟಮ್ ಇಶ್ಯೂ, ಇನ್ನೊಂದು ತಿಂಗಳಷ್ಟೇ. ಹೀಗೆ ಸಮಯ ಸಾಗುತ್ತಾ ಹೋದಂತೆ ಸತ್ಯ ಬಯಲಾಗತೊಡಗಿತು. ಒಪ್ಪಂದದಲ್ಲಿ ಉಲ್ಲೇಖಿಸಿದಂತೆ ಯುವಕರು ಹಣ ವಾಪಸ್ ಕೇಳಿದರು. ಅದಕ್ಕೆ ಉತ್ತರವಾಗಿ ಒಂದು ಡೇಟೆಡ್ ಚೆಕ್ ನೀಡಲಾಯಿತು. ಆ ಚೆಕ್ ಅನ್ನು ಬ್ಯಾಂಕ್ನಲ್ಲಿ ಪರಿಶೀಲಿಸಿದಾಗ ಆ ಖಾತೆ ತಿಳಿಯಿತು. ಈ ವಿಷಯವನ್ನು ಪ್ರಶ್ನಿಸಿದ ಕ್ಷಣದಿಂದಲೇ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋಯಿತು. ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಕಚೇರಿಯನ್ನು ಕೂಡ ಮುಚ್ಚಿದರು. ಅಂತಿಮವಾಗಿ ಯುವಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದರು. ಪ್ರಕರಣ ದಾಖಲಾಗಿದೆ. ಆದರೆ ಇಂದಿಗೂ ಹಣ ಹೋದ ಯುವಕರು ಮರು ಠಾಣೆಗೆ ಹೋಗುವ ಪರಿಸ್ಥಿತಿಯಲ್ಲಿದ್ದಾರೆ. ಸಾಲ ಮಾತ್ರ ಉಳಿದಿದೆ, ಅಡವಿಟ್ಟ ಚಿನ್ನ ಮಾತ್ರ ನೆನಪಾಗಿಯೇ ಉಳಿದಿದೆ, ಮತ್ತು ಒಡೆದ ವಿದೇಶದ ಕನಸು ಕೂಡ. ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ನಡೆದ ಇನ್ನೊಂದು ಘಟನೆ. ವಿದೇಶದಲ್ಲಿ ಉದ್ಯೋಗ ಗ್ಯಾರಂಟಿ ಎನ್ನುವ ಭರವಸೆಯಿಂದ ಹಲವಾರು ಯುವಕರು ನಕಲಿ ಏಜೆಂಟರ ಬಳಿ ಮುಂಗಡ ಹಣ ಪಾವತಿಸಿದರು. ಆದರೆ ಅವರನ್ನು ಟೂರಿಸ್ಟ್ ವೀಸಾ ಮೂಲಕ ದೂರದ ಮಲೇಷ್ಯಾಕ್ಕೆ ಕಳುಹಿಸಲಾಯಿತು. ಆದರೆ ಅಲ್ಲಿಗೆ ಹೋದ ನಂತರ ಅವರು ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದರು. ಅವರ ಪಾಸ್ಪೋರ್ಟ್ಗಳು ಮತ್ತು ಪ್ರಮುಖ ದಾಖಲೆಗಳು ಏಜೆಂಟರ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಕೊಟ್ಟ ಹಣವೂ ಹಿಂತಿರುಗಲಿಲ್ಲ. ಜೀವನ ಸಾಗಿಸಲು ಹಣವಿಲ್ಲದ ಸ್ಥಿತಿಯಲ್ಲಿ ಅವರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದರು. ಈ ಪ್ರಕರಣದ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸ್ವತಃ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಅವರು ಹೇಳಿದಂತೆ ಈ ಯುವಕರು ಡಿಜಿಟಲ್ ಸ್ಲೇವರಿ ರೀತಿಯ ಪರಿಸ್ಥಿತಿಗೆ ಸಿಲುಕಿದ್ದರು. ಭಾರತದ ರಾಯಭಾರಿ ಕಾರ್ಯಾಲಯದ ಸಹಕಾರದೊಂದಿಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಆ 6 ಯುವಕರನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಆದರೆ ಕಮಿಷನರ್ ಅವರು ಒಂದು ಸ್ಪಷ್ಟ ವಿಷಯ ತಿಳಿಸಿದ್ದಾರೆ. ಪೊಲೀಸರು ಅವರನ್ನು ರಕ್ಷಿಸಿದ್ದರೂ ಈ ರೀತಿಯ ಜಾಲದಲ್ಲಿ ಕಳೆದು ಹೋದ ಹಣ ಹಿಂತಿರುಗುವುದು ತುಂಬಾ ಕಷ್ಟಕರ. ಇಂತಹ ಸಾವಿರಾರು ನಕಲಿ ಏಜೆನ್ಸಿಗಳು ಭಾರತದಲ್ಲಿ ತುಂಬಾ ಇದೆ. ಅವರೊಂದಿಗೆ ವ್ಯವಹರಿಸುವ ಮುನ್ನ ಪ್ರೊಟೆಕ್ಟರ್ ಆಫ್ ಇಮಿಗ್ರೇಷನ್ ವೆಬ್ಸೈಟ್ನಲ್ಲಿ ಏಜೆಂಟ್ ಹೆಸರು ಅಥವಾ ಲೈಸೆನ್ಸ್ ನಂಬರ್ ಹಾಕಿ ನೋಡಿದರೆ ಅವರೇನು ಅನ್ನೋದು ಸ್ವತಃ ಗೊತ್ತಾಗುತ್ತೆ. ಈ ಒಂದು ಕ್ರಮ ನಿಮ್ಮ ಕನಸನ್ನು, ಆ ಕನಸಿಗೆ ಹೂಡಿದ ಬಂಡವಾಳವನ್ನು ಉಳಿಸುತ್ತದೆ. ಆದರೆ ಒಂದು ವಿಷಯ, ಟೂರಿಸ್ಟ್ ವೀಸಾದಲ್ಲಿ ಜಾಬ್ ಅಂತ ಹೇಳಿದರೆ ಅದು ಮೋಸ ಅನ್ನೋದು ನೆನಪಿಡಿ. ಒಂದು ಚೆಕ್, ಒಂದು ಪ್ರಶ್ನೆ ನಿಮ್ಮ ಕನಸನ್ನು ಕಾಪಾಡಬಹುದು. ನಮಸ್ಕಾರ. ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.